ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ಸಿಂಚನಾ. ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಅಂತ ಕರೆಸಿಕೊಳ್ಳುವ IPLನ ಮಿನಿ ಹರಾಜು ಪ್ರಕ್ರಿಯೆ ಮುಕ್ತಾಯವಾಗಿದೆ. ಯಾವ ತಂಡಕ್ಕೆ ಯಾವ ಆಟಗಾರರು ಸೇರ್ಕೊಂಡ್ರು, ಯಾವ ತಂಡ ಉತ್ತಮ ಖರೀದಿ ಮಾಡ್ತು, ಯಾವ ಆಟಗಾರರ ಖರೀದಿ ಆಶ್ಚರ್ಯ ಮೂಡಿಸ್ತು, ಬಹುಮುಖ್ಯವಾಗಿ ಚಾಂಪಿಯನ್ ತಂಡ RCB ಖರೀದಿ ಮಾಡಿದ ಆಟಗಾರರು ಯಾರು ನೋಡೋಣ ಬನ್ನಿ. Cameron Green to the Kolkata Knight Riders at 25 crore and 20 lakh. Congratulations. ಹೌದು, ಇದು IPL ಮಹಾಸಂಗ್ರಾಮದ ಮಿನಿ ಹರಾಜು. ಹೇಳೋದಕ್ಕೆ ಮಾತ್ರ ಮಿನಿ, ಆದ್ರೆ ನಡೆದಿದ್ದು ಕೋಟಿ ಕೋಟಿ ಹರಾಜು. ಇಲ್ಲಿ ಟ್ಯಾಲೆಂಟ್ ಇದ್ದೋರ್ಗೆ ಮಾತ್ರ ಕೋಟಿ ಕೋಟಿ. ಅಂತಹ ಟ್ಯಾಲೆಂಟ್ ಹಂಟ್ ಮಾಡಿ IPLನ 10 ತಂಡಗಳ ಮ್ಯಾನೇಜ್ಮೆಂಟ್ ಮಿನಿ ಹರಾಜಿನಲ್ಲಿ ಕುಳಿತು ಆಟಗಾರರನ್ನ ಖರೀದಿ ಮಾಡ್ತು. ಹೌದು, ಭಾರತದಲ್ಲಿ ಕ್ರಿಕೆಟ್ ಅಂದ್ರೆ ಅದು ಒಂದು ಧರ್ಮ ಇದ್ದ ಹಾಗೆ. ಆದ್ರೆ ಈ ಧರ್ಮದಲ್ಲಿ ಯಾವ ಭೇದ ಇಲ್ಲ. ಆದ್ರೆ ಟೆಸ್ಟ್ ಕ್ರಿಕೆಟ್, ಏಕದಿನ ಕ್ರಿಕೆಟ್, T20 ಕ್ರಿಕೆಟ್ ಕ್ರೇಜ್ಗಿಂತ ಲೀಗ್ ಕ್ರಿಕೆಟ್ಗಳು ಭಾರಿ ಜನಪ್ರಿಯ ಆಗಿವೆ. ಅದಕ್ಕೆ ಮೂಲ ಅಂತ ನೋಡಿದ್ರೆ IPL. ಹೌದು, ಇದೇ IPL ವಿಶ್ವದಲ್ಲಿ ಈಗ ಕಿಚ್ಚು ಹಚ್ಚಿದೆ. ವಿಶ್ವದ ಮೂಲೆ ಮೂಲೆಯ ಕ್ರಿಕೆಟ್ ಆಟಗಾರರು ನಾವು ಕೂಡ IPLನಲ್ಲಿ ಭಾಗಿ ಆಗಬೇಕು ಅಂತಾರೆ. ಆದರೆ ಅದರಲ್ಲಿ ಕೊನೆಗೆ ಸೆಲೆಕ್ಟ್ ಆಗೋದು ಮಾತ್ರ ಕೆಲವು ಆಟಗಾರರು. ಪ್ರತಿ ವರ್ಷದಂತೆ ಈ ವರ್ಷವೂ IPL ಮಿನಿ ಹರಾಜು ಅಂದ್ರೆ ಮಿನಿ ಆಕ್ಷನ್ ಪ್ರಾಸೆಸ್ ನಡೀತು. 10 ತಂಡಗಳ ಮ್ಯಾನೇಜ್ಮೆಂಟ್ ಕೋಟಿ ಕೋಟಿ ಹಣ ನೀಡಿ ಆಟಗಾರರನ್ನ ಖರೀದಿ ಮಾಡ್ತು. ಇನ್ನು IPL ಹರಾಜಿನಲ್ಲಿ ಭಾಗಿಯಾಗಿದ್ದ 10 ತಂಡಗಳು 77 ಆಟಗಾರರಿಗೆ ಒಟ್ಟು 215.45 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದು, ಅವರಲ್ಲಿ 29 ಮಂದಿ ವಿದೇಶಿ ಆಟಗಾರರಾಗಿದ್ದಾರೆ. ಈಗ ಮಿನಿ ಹರಾಜಿನ ಬಳಿಕ ಎಲ್ಲಾ 10 ತಂಡಗಳ ಸ್ಥಾನ ಭರ್ತಿಯಾಗಿವೆ. ಯಾವ ತಂಡ ಹೇಗಿದೆ ಅಂತ ನೋಡೋಕು ಮುಂಚೆ ಯಾವ ಆಟಗಾರರಿಗೆ ಜಾಕ್ಪಾಟ್ ಸಿಕ್ತು, ಯಾವ ಆಟಗಾರರು ಅತ್ಯಂತ ಹೆಚ್ಚಿನ ಬೆಲೆಗೆ ಖರೀದಿ ಆದ್ರು ಅಂತ ಮೊದಲು ನೋಡೋಣ. ಮೊದಲಿಗೆ ಅಬುಧಾಬಿಯಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಮಿನಿ ಹರಾಜಿನಲ್ಲಿ ದೊಡ್ಡ ಮೊತ್ತಕ್ಕೆ ಸೇಲಾದ ಟಾಪ್ 10 ಆಟಗಾರರು ಯಾರು ಅಂತ ನೋಡಿದ್ರೆ, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಕ್ಯಾಮ್ರೂನ್ ಗ್ರೀನ್ ಅವರನ್ನ 25.2 ಕೋಟಿ ರೂಪಾಯಿಗೆ ಮತ್ತು ಶ್ರೀಲಂಕಾದ ವೇಗದ ಬೌಲರ್ ಮತೀಶ್ ಪತಿರಾನ್ ಅವರನ್ನ 18 ಕೋಟಿಗೆ ಖರೀದಿಸಿದೆ. ಇನ್ನು ದೇಶೀಯ ಕ್ರಿಕೆಟ್ನಲ್ಲಿ ಮಿಂಚುತ್ತಿರುವ ಯುವ ಅನ್ಕ್ಯಾಪ್ಡ್ ಆಟಗಾರರು ಕೂಡ ದುಬಾರಿ ಮೊತ್ತಕ್ಕೆ ಬಿಡ್ ಆಗಿದ್ದಾರೆ. ಉತ್ತರ ಪ್ರದೇಶದ 20 ವರ್ಷದ ಎಡಗೈ ಸ್ಪಿನ್ನರ್ ಪ್ರಶಾಂತ್ ವೀರ್ ಮತ್ತು ರಾಜಸ್ಥಾನದ 19 ವರ್ಷದ ಕೀಪರ್ ಬ್ಯಾಟರ್ ಕಾರ್ತಿಕ್ ಶರ್ಮಾ ತಲಾ 14.2 ಕೋಟಿ ರೂಪಾಯಿಗಳಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೇರಿದ್ದಾರೆ. ಪ್ರಶಾಂತ್ ವೀರ್ ಮತ್ತು ಕಾರ್ತಿಕ್ ಶರ್ಮಾ ತಲಾ 30 ಲಕ್ಷ ರೂಪಾಯಿ ಮೂಲ ಬೆಲೆಗೆ IPL ಹರಾಜಿನಲ್ಲಿ ಸ್ಥಾನ ಪಡೆದಿದ್ರು. ನಂತರ ಈ ಇಬ್ಬರು IPL ಹರಾಜಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ಅನ್ಕ್ಯಾಪ್ಡ್ ಆಟಗಾರರಾದರು. ಮೊದಲ ಸುತ್ತಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಲಿವಿಂಗ್ ಸ್ಟೋನ್ ಎರಡನೇ ಸುತ್ತಿನಲ್ಲಿ 13 ಕೋಟಿ ರೂಪಾಯಿಗೆ SRH ಪಾಲಾದ್ರು. 9 ಕೋಟಿ ರೂಪಾಯಿಯಲ್ಲಿ KKRಗೆ ಮುಸ್ತಾಫಿಜುರ್ ಸಿಕ್ರೆ 8.6 ಕೋಟಿ ರೂಪಾಯಿಗೆ ಜಾಶ್ ಇಂಗ್ಲಿಸ್ LSG ಪಾಲಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ವೇಗಿ ಅಕೀಬ್ ನಬಿದಾರ್ ಕೂಡ 8.4 ಕೋಟಿ ರೂಪಾಯಿಗಳಿಗೆ ಡೆಲ್ಲಿ ಕ್ಯಾಪಿಟಲ್ ಸೇರಿದ್ರು. ಈ ಮೂಲಕ ಮಿನಿ ಹರಾಜಿನಲ್ಲಿ ಅತಿ ಹೆಚ್ಚು ಹಣ ಪಡೆದ ಆಟಗಾರರಲ್ಲಿ ಒಬ್ಬರಾದ್ರು. 7.2 ಕೋಟಿ ರೂಪಾಯಿಗೆ ರವಿ ಬಿಷ್ಣೋಯ್ RR ತಂಡಕ್ಕೆ ಖರೀದಿಯಾದ್ರೆ 7 ಕೋಟಿ ಹಣಕ್ಕೆ ವೆಂಕಟೇಶ್ ಅಯ್ಯರ್ RCB ಪಾಲಾಗಿದ್ದಾರೆ. ನಿರೀಕ್ಷೆಯಂತೆ ಆಸೀಸ್ ಆಲ್ರೌಂಡರ್ ಕ್ಯಾಮ್ರೂನ್ ಗ್ರೀನ್ ಹರಾಜಿನ ಕಣದಲ್ಲಿ ಧೂಳೆಬ್ಬಿಸಿದ್ರು. 2 ಕೋಟಿ ಮೂಲ ಬೆಲೆಗೆ ಸೇಲ್ಗಿದ್ದ ಗ್ರೀನ್ ಹೆಸರು ಬಂದಾಕ್ಷಣ ಮೊದಲು ಪ್ಯಾಡಲ್ ಎತ್ತಿ ಮುಂಬೈ ಇಂಡಿಯನ್ಸ್ ಚೋಕ್ ನೀಡಿತು. ಆ ಬಳಿಕ ಆರಂಭವಾದ ಅಸಲಿ ಹರಾಜಿನಲ್ಲಿ ಆರಂಭದಿಂದಲೂ KKR ಜಿದ್ದಿಗೆ ಬಿದ್ದು ಬಿಡ್ ನಡೆಸಿತು. ರಾಜಸ್ಥಾನ್ ರಾಯಲ್ಸ್ 13.4 ಕೋಟಿಗೆ ಸುಸ್ತಾದ್ರೆ ಆ ಬಳಿಕ ಎಂಟ್ರಿ ಕೊಟ್ಟ ಚೆನ್ನೈ ಸೂಪರ್ ಕಿಂಗ್ಸ್ 25 ಕೋಟಿವರೆಗೆ ಬಿಡ್ ಮಾಡಿತು. ಆದ್ರೆ ಪಟ್ಟು ಬಿಡದ KKR 25.2 ಕೋಟಿ ನೀಡಿ ಕ್ಯಾಮ್ರೂನ್ ಗ್ರೀನ್ ಅವರನ್ನ ಖರೀದಿಸಿತು. ಈ ಮೂಲಕ ಗ್ರೀನ್ IPL ಇತಿಹಾಸದ 3ನೇ ಅತಿ ಹೆಚ್ಚು ಸಂಭಾವನೆ ಪಡೆದ ಪ್ಲೇಯರ್ ಎನಿಸಿದ್ರು. ಮೊದಲಿಗೆ ಗ್ರೀನ್ 26 ವರ್ಷದ ಯುವ ಕ್ರಿಕೆಟಿಗ. T20 ಕ್ರಿಕೆಟ್ ಯಂಗ್ಸ್ಟರ್ ಗೇಮ್ ಆಗಿರೋದ್ರಿಂದ ಗ್ರೀನ್ ಈ ಫಾರ್ಮ್ಯಾಟ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾರೆ. ಗ್ರೀನ್ T20 ಕ್ರಿಕೆಟ್ನಲ್ಲಿ 160ಕ್ಕಿಂತ ಹೆಚ್ಚು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಪವರ್ ಪ್ಲೇ ಮತ್ತು ಡೆತ್ ಓವರ್ಗಳಲ್ಲಿ ಗ್ರೀನ್ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮನ್. ಗ್ರೀನ್ 4 ಓವರ್ ಬೌಲ್ ಮಾಡಬಲ್ಲ ಬೌಲರ್, ಜೊತೆಗೆ ಅದ್ಭುತ ಫೀಲ್ಡರ್ ಕೂಡ ಆಗಿರುವ ಗ್ರೀನ್ 3 ಡೈಮೆನ್ಷನಲ್ ಪ್ಲೇಯರ್. ಹಾಗಾಗಿ ಗ್ರೀನ್ಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ.
ಪರ್ಸ್ನಲ್ಲಿ ಕಡಿಮೆ ದುಡ್ಡಿದ್ರು RCB ಮಾತ್ರ ಸಖತ್ ಗೇಮ್ ಆಡ್ತು. ಟಾರ್ಗೆಟ್ ಲಿಸ್ಟ್ ನಲ್ಲಿದ್ದ ಆಟಗಾರರ ಹಿಂದೆ ಬಿದ್ದ RCB ಅಂದ್ಕೊಂಡಿದ್ದಕ್ಕಿಂತ ಬಹುತೇಕ ಆಟಗಾರರ ಬೇಟೆಯಾಡುವಲ್ಲಿ ಯಶಸ್ವಿ ಆಯಿತು. KKR ಜೊತೆಗೆ ಆಕ್ಷನ್ ಅಖಾಡದಲ್ಲಿ ಬಿಗ್ ಫೈಟ್ ನಡೆಸಿದ ರೆಡ್ ಆರ್ಮಿ ಅಂತಿಮವಾಗಿ 7 ಕೋಟಿ ನೀಡಿ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿಸಿತು. ವಿಶ್ವದ ನಂಬರ್ 2 T20 ಬೌಲರ್ ಜೇಕಬ್ ಡಫಿಯನ್ನ ಕೇವಲ 2 ಕೋಟಿಗೆ RCB ಬುಟ್ಟಿಗೆ ಹಾಕೊಳ್ತು. ಜಾಕೋಬ್ ಡಫಿ ಹೆಸರು ಬಂದಾಗ ಯಾವ ತಂಡ ಕೂಡ ಬಿಟ್ಕೂಗ್ಲಿಲ್ಲ. ಆದ್ರೆ RCB ಮಾತ್ರ ಕರೀತು. ಇದರಿಂದ ಜಾಕೋಬ್ ಡಫಿ ಅವರು ಕೇವಲ 2 ಕೋಟಿ ರೂಪಾಯಿಗೆ RCB ಪಾಲಾಗಿದ್ದಾರೆ. ಇನ್ನು ಮಧ್ಯಪ್ರದೇಶದ ಯುವ ಆಲ್ರೌಂಡರ್ ಮಂಗೇಶ್ ಯಾದವ್ ಅವರನ್ನ RCB 5.2 ಕೋಟಿಗೆ ಖರೀದಿಸಿತು. ಮಧ್ಯಪ್ರದೇಶದ ಯುವ ಆಲ್ರೌಂಡರ್ ಮಂಗೇಶ್ ಬಲಗೈ ಬ್ಯಾಟಿಂಗ್ ಹಾಗೂ ಎಡಗೈನಲ್ಲಿ ಬೌಲಿಂಗ್ ಮಾಡುವ ಕ್ಷಮತೆ ಹೊಂದಿದ್ದಾರೆ. ಇತ್ತೀಚೆಗೆ ನೀಡಿದ ಅಮೋಘ ಪ್ರದರ್ಶನ ಇವರನ್ನ ಮಾಲೀಕರ ಚಿತ್ತ ಕದಿಯುವಂತೆ ಮಾಡಿದೆ. ಗ್ವಾಲಿಯರ್ ಚಿತಾಸ್, ಭೋಪಾಲ್ ಲೆಪರ್ಡ್ಸ್ ಹಾಗೂ MH ಕ್ಲಬ್ ಪರ ಆಡಿ ಸೈ ಎನಿಸಿಕೊಂಡಿದ್ರು. ಮಂಗೇಶ್ ಮಧ್ಯಪ್ರದೇಶದ T20 ಲೀಗ್ನಲ್ಲಿ ಗರಿಷ್ಠ ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದ ಆಟಗಾರ. ಮಿನಿ ಆಕ್ಷನ್ನಲ್ಲಿ RCB ಸರ್ಪ್ರೈಸ್ ಪಿಕ್ ಈ ಸತ್ವಿಕ್ ದೆಸ್ವಾಲ್. ಪುದುಚೇರಿ ತಂಡದ 18 ವರ್ಷದ ಆಟಗಾರನನ್ನ RCB 30 ಲಕ್ಷಕ್ಕೆ ಬೇಟೆಯಾಡಿತು. ಇಂಗ್ಲೆಂಡ್ನ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜೋರ್ಡನ್ ಕಾಕ್ಸ್ ಅವರನ್ನ RCB ಬೇಸ್ ಪ್ರೈಸ್ಗೆ ಬಲೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿ ಆಯಿತು. ಯುವ ಆಲ್ರೌಂಡರ್ ವಿಕ್ಕಿ ಓಡ್ಸಾಲ್ ಅಂಡರ್ 19 ಏಷ್ಯಾ ಕಪ್ನಲ್ಲಿ ಮೋಡಿ ಮಾಡ್ತಿರೋ ವಿಹಾನ್ ಮಲ್ಹೋತ್ರಾ ಹಾಗೂ ಆಲ್ರೌಂಡರ್ ಕನಿಷ್ ಚೌಹಾನ್ಗೆ RCB ಮಣೆ ಹಾಕ್ತು. ಮಿನಿ ಆಕ್ಷನ್ನಲ್ಲಿ ಜಾಣ ಹೆಜ್ಜೆ ಇಟ್ಟ RCB ಪರ್ಸ್ನಲ್ಲಿ 25 ಲಕ್ಷ ಹಣವನ್ನ ಬಾಕಿ ಉಳಿಸಿಕೊಂಡೇ 8 ಸ್ಲಾಟ್ಗಳನ್ನ ಫಿಲ್ ಮಾಡ್ತು. RCB ಹೊಸ ತಂಡ ನೋಡೋದಾದ್ರೆ ರಜತ್ ಪಾಟೀದಾರ್, ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಜೋರ್ಡನ್ ಕಾಕ್ಸ್ ಬ್ಯಾಟಿಂಗ್ ವಿಭಾಗದಲ್ಲಿ ಬಲಿಷ್ಠವಾದ್ರೆ ಆಲ್ರೌಂಡರ್ಗಳಾಗಿ ಕೃನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಟಿಮ್ ಡೇವಿಡ್, ರೊಮಾರಿಯೋ ಶೆಫಾರ್ಡ್, ಜಾಕೋಬ್ ಬೆಟಲ್, ವೆಂಕಟೇಶ್ ಅಯ್ಯರ್, ಸತ್ವಿಕ್ ದೆಸ್ವಾಲ್, ಮಂಗೇಶ್ ಯಾದವ್, ವಿಕ್ಕಿ ಓಡ್ಸಾಲ್, ವಿಹಾನ್ ಮಲ್ಹೋತ್ರಾ, ಕನಿಷ್ ಚೌಹಾನ್ ಕಾಣಿಸಿಕೊಳ್ಳಿದ್ದಾರೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಜೋಶ್ ಹೇಸಲ್ವುಡ್, ರಶಿಕ್ ದಾರ್, ಸುಯೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ, ಅಭಿನಂದನ್ ಸಿಂಗ್, ಜೇಕಬ್ ಡಫಿ, ಯಶ್ ದಯಾಳ್ ಕಾಣಿಸಿಕೊಳ್ಳಿದ್ದಾರೆ. ಈ ತಂಡ ನೋಡಿದ್ರೆ RCB ಮತ್ತೊಮ್ಮೆ ಕಪ್ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಅಂತಿದ್ದಾರೆ ಕ್ರಿಕೆಟ್ ಪಂಡಿತರು. ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ಇಡೀ ವಿಶ್ವದ ಕ್ರಿಕೆಟ್ ಫ್ಯಾನ್ಸ್ ಕಾತುರದಿಂದ ಕಾಯುವ ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿಯು ಬರುವ ಮಾರ್ಚ್ 26ರಿಂದ ಮೇ 3ರವರೆಗೆ ನಡೆಯುತ್ತೆ. 10 ತಂಡಗಳು ಭಾಗಿಯಾಗಲಿದ್ದು RCB ತಂಡ ಹಾಟ್ ಫೇವರೇಟ್ ಆಗಿರಲಿದೆ. ಜೊತೆಗೆ SRH ಪವರ್ ಹಿಟ್ ನೋಡಲು ಅಭಿಮಾನಿಗಳು ಕಾತುರರಾಗಿದ್ದು ಕೋಟಿ ಬಾಚಿಕೊಂಡ ಆಟಗಾರರು ಹೇಗೆ ಆಡ್ತಾರೆ ಅನ್ನೋದನ್ನು ನೋಡಲು ಉತ್ಸುಕರಾಗಿದ್ದಾರೆ. RCB ತಂಡ ಮೊದಲ ಬಾರಿ ಚಾಂಪಿಯನ್ ಆದ ಮರುದಿನ ಬೆಂಗಳೂರಿನಲ್ಲಿ ವಿಜಯೋತ್ಸವದ ವೇಳೆ ಕ್ರೀಡಾಂಗಣದ ಹೊರ ಆವರಣದಲ್ಲಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಮೃತಪಟ್ಟಿದ್ರು. RCB ತನ್ನ ಪಂದ್ಯಗಳನ್ನ ಇದುವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡ್ತಾ ಬಂದಿದೆ. ಸಂಪ್ರದಾಯದಂತೆ ಚಾಂಪಿಯನ್ ತಂಡವಾದ RCB ಮೊದಲ ಪಂದ್ಯ ತವರ್ನಲ್ಲಿ ಆಡಬೇಕಿದೆ. ಆದ್ರೆ BCCI ಪೂರ್ಣ ಪ್ರಮಾಣದ ವೇಳಾಪಟ್ಟಿ ಪ್ರಕಟಿಸುವವರೆಗೆ ಈ ಬಗ್ಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇಲ್ಲ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಯೇ IPL ಉದ್ಘಾಟನಾ ಪಂದ್ಯ ನಡೆಸಲು ಸರ್ಕಾರ ಮೌಖಿಕ ಒಪ್ಪಿಗೆ ನೀಡಿದ್ದು ಶೀಘ್ರದಲ್ಲಿಯೇ ಲಿಖಿತ ಅನುಮತಿ ದೊರೆಯುವ ವಿಶ್ವಾಸ ಇದೆ ಅಂತ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬೆಳಗಾವಿ ಅಧಿವೇಶನದ ನಂತರ ಗೃಹ ಸಚಿವ G. ಪರಮೇಶ್ವರ್ ಅವರೊಂದಿಗೆ ಈ ಬಗ್ಗೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ಜೊತೆಗೆ RCB ಕಳೆದ ಬಾರಿಯ ಚಾಂಪಿಯನ್ ಆಗಿರೋದ್ರಿಂದ ತವರು ನೆಲದಲ್ಲಿಯೇ ಉದ್ಘಾಟನಾ ಪಂದ್ಯ ನಡೆಯಬೇಕು. RCB ಸಂಭ್ರಮಾಚರಣೆ ವೇಳೆ ಉಂಟಾದ ಕಾಲ್ತುಳಿತ ಪ್ರಕರಣದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಹಾಗೂ IPL ಪಂದ್ಯಗಳನ್ನು ಮತ್ತೆ ಆಯೋಜಿಸುವ ವಾತಾವರಣ ನಿರ್ಮಿಸುವುದು ಸುಲಭವಿರಲಿಲ್ಲ. ರಾಜ್ಯ ಸರ್ಕಾರದ ಬೆಂಬಲ ಅಗತ್ಯವಿತ್ತು. ಈ ಬಗ್ಗೆ BCCI ಜೊತೆಯೂ ಮಾತನಾಡಲಾಗಿದೆ ಎಂದಿದ್ದಾರೆ. ಒಟ್ನಲ್ಲಿ ಆಟಗಾರರ ಖರೀದಿಯಲ್ಲಿ ಎಲ್ಲಾ ಫ್ರಾಂಚೈಸಿಗಳು ಅಂದುಕೊಂಡ ಆಟಗಾರರನ್ನ ಖರೀದಿ ಮಾಡಿವೆ. ಕೋಟಿ ಪಡೆದ ಸ್ಟಾರ್ಸ್ ಭರ್ಜರಿಯಾಗಿ ಆಟ ಆಡ್ತಾರಾ ಅಥವಾ ಮೂಲ ಬೆಲೆಗೆ ಬಂದ ಯಂಗ್ ಪ್ಲೇಯರ್ಸ್ ಗೇಮ್ ಚೇಂಜರ್ಸ್ ಆಗ್ತಾರಾ ಅನ್ನೋದನ್ನ ಕಾಲವೇ ನಿರ್ಧಾರ ಮಾಡಲಿದೆ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.